ಭೀಕರ ಕಾಲ್ತುಳಿತಕ್ಕೆ 11 ಜನ ಸಾವನ್ನಪ್ಪಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಕರತೆಯ ಚಿತ್ರಣವನ್ನು ಬಿಚ್ಚಿಡ್ತಾ ಇದೆ ಚಪ್ಪಲಿಗಳ ರಾಶಿ. ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತ ರಾಶಿ ಚಪ್ಪಲಿಗಳು ಬಿದ್ದುಬಿಟ್ಟಿದ್ದಾವೆ. ರಸ್ತೆಯುದ್ದಕ್ಕೂ ಕೂಡ ದುರಂತದ ನೋವನ್ನು ಹೇಳ್ತಾ ಇದೆ ಈ ಚಪ್ಪಲಿಗಳು. ಇಡೀ ರಸ್ತೆ ತುಂಬ ದುರಂತದ ಛಾಯೆಯೇ ಕಾಣಿಸ್ತಾ ಇದೆ. ಭೀಕರ ಕಾಲ್ತುಳಿತಕ್ಕೆ 11 ಮಂದಿ ದುರ್ಮರಣ. ಒಂದೊಂದು ದೃಶ್ಯವೂ ಕೂಡ ಘೋರ. ಅದರಲ್ಲೂ ಕೂಡ ಚಪ್ಪಲಿಗಳ ರಾಶಿ ಇದೆಯಲ್ಲ, ನಿನ್ನೆ ನಡೆದಂತಹ ಘಟನೆಯ ಭೀಕರತೆಯನ್ನು ತೋರಿಸ್ತಾ ಇದೆ. ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದರೂ ಕೂಡ ರಸ್ತೆ ಮೇಲೆ ಬರೀ ಚಪ್ಪಲಿಗಳ ರಾಶಿಯೇ ಕಾಣಿಸ್ತಾ ಇರುವಂಥದ್ದು. ಹತ್ತತ್ರ 1.5-2 ಲಕ್ಷ ಜನ ಜಮಾಯಿಸಿದರು. ನೂಕಾಟ, ತಳ್ಳಾಟ, ಅದರ ನಡುವೆ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಈ ವಿಜುವಲ್ಸ್ಗಳು ತೋರಿಸ್ತಾ ಇದೆ ನೋಡಿ. 18 ವರ್ಷಗಳ ಬಳಿಕ ಕೋಟ್ಯಾನುಕೋಟಿ ಅಭಿಮಾನಿಗಳ ಕನಸು ನನಸಾಯಿತು. ಆದರೆ ಆ ನನಸು ದೀರ್ಘಕಾಲ ಉಳಿಯುವ ಮುನ್ನವೇ ಶೋಕ ಆಚರಣೆಯಾಗಿ ಮಾರ್ಪಡ್ತು. ಅದು ಬೆಂಗಳೂರಲ್ಲಿ ನೆನೆ ನಡೆದಂತಹ ಭೀಕರ ಘಟನೆ, ದುರಂತ. ಗಮನಿಸ್ತಾ ಇದ್ದೀರಿ, ಸದ್ಯ ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ 2 ಇದ್ದೀನಿ. ಇಲ್ಲಿನ ನೆನ್ನೆಯ ಆ ಪರಿಸ್ಥಿತಿ ಎಷ್ಟು ದೊಡ್ಡದಾಗಿ ದುರಂತವನ್ನ ಸೃಷ್ಟಿ ಮಾಡಿತ್ತು ಅನ್ನುವಂಥ ದೃಶ್ಯಾವಳಿಗಳು ಇನ್ನೂ ಕೂಡ ನಮಗೆ ಕಾಣ ಸಿಗ್ತಾ ಇದೆ. ರಸ್ತೆಯುದ್ದಕ್ಕೂ ಗೇಟ್ ನಂಬರ್ 2 ಇಂದ ಅಭಿಮಾನಿಗಳನ್ನ ಒಳಭಾಗಕ್ಕೆ ಬಿಡುವಂಥ ಕೆಲಸಗಳಾಯಿತು. ಇಲ್ಲಿಂದ ಶುರುವಾದಂತಹ ಒಂದಷ್ಟು ನೂಕು ನುಗ್ಗಲಿನ ಪರಿಸ್ಥಿತಿ ಇಡೀ ಪ್ರದೇಶವನ್ನೇ ಒಂದು ದುರಂತವಾದಂಥ ಸ್ಥಳವನ್ನಾಗಿ ಮಾಡ್ತು. ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ರಸ್ತೆ ಉದ್ದಕ್ಕೂ ಕೂಡ ಚಪ್ಪಲಿಗಳು ಬಿದ್ದಿರುವಂತಹ ಸಂಖ್ಯೆ ಎಷ್ಟಿದೆ, ಇಲ್ಲಿ ಆಗಿದ್ದಂತಹ ಅನಾಹುತಗಳು ಹೇಗಿತ್ತು ಅನ್ನುವಂತಹ ಚಿತ್ರಣವನ್ನು ಇಲ್ಲಿ ಬಿದ್ದಿರುವಂತಹ ಚಪ್ಪಲಿಗಳು ಆ ಪರಿಸ್ಥಿತಿಯನ್ನು ಹೇಳ್ತಾ ಇದೆ. ಕಂಪ್ಲೀಟ್ ಆಗಿ ಇಡೀ ಉದ್ದಕ್ಕೂ ಚಿನ್ನಸ್ವಾಮಿ ಮೈದಾನ ಕ್ರೀಡಾಂಗಣ ಏನಿದೆ ಅದರ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅನ್ನುವಂಥ ಚಿತ್ರಣವನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬಂದಂಥ ಅನೇಕರು ಕಾಲ್ತುಳಿತಕ್ಕೆ ಸಿಕ್ಕಿ ಒದ್ದಾಡಿದ್ರು, ಅನೇಕರು ಪ್ರಾಣವನ್ನು ಕಳೆದುಕೊಂಡ್ರು, ಅನೇಕರು ಗಂಭೀರವಾದಂತಹ ಗಾಯಗಳಿಗೆ ತುತ್ತಾಗಿ ಆ ಸಂಭ್ರಮವನ್ನು ಆಚರಣೆ ಮಾಡಬೇಕಿದ್ದಂತಹ ಸಂದರ್ಭದಲ್ಲಿ ಶೋಕದಲ್ಲಿ ಮುಳುಗುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಸದ್ಯ ನಾನು ಕಂಪ್ಲೀಟ್ ಆಗಿ ಚಿನ್ನಸ್ವಾಮಿಯ ಚಿತ್ರಣ ಏನಿದೆ, ಅಂದರೆ ಆ ಸ್ಟೇಡಿಯಂನ ಹೊರಭಾಗದ ಚಿತ್ರಣ ಏನಿದೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ, ಬನ್ನಿ. ಇನ್ನು ಗೇಟ್ ನಂಬರ್ 2ರಿಂದ ಮುಂದಕ್ಕೆ ಈಗ ನಾವು ವಾಹನದ ಮುಖಾಂತರವಾಗಿ ನಮ್ಮ ಕ್ಯಾಬ್ ಏನಿದೆ ಕ್ಯಾಬ್ನ ಮುಖಾಂತರವಾಗಿ ಸಾಗಿ ಹೋಗ್ತಾ ಇದ್ದೀವಿ. ಗಮನಿಸ್ತಾ ಇರ್ಬೋದು, ಇದು ಮೆಟ್ರೋ ನಿಲ್ದಾಣ. ಅಂದರೆ ನಾವು ಅಲ್ಲಿಂದ 2ನೇ ಗೇಟ್ನ ನಂಬರ್ನಿಂದ ನೇರವಾಗಿ ನಾವು ವಿಧಾನಸೌಧ ಕಡೆಗೆ ಹೋಗೋದಕ್ಕೆ ಬರುವಂಥ ಸಂದರ್ಭದಲ್ಲಿ ಸಿಗುವಂಥ ಮೆಟ್ರೋ ನಿಲ್ದಾಣ. ಇಲ್ಲೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕಂಪ್ಲೀಟ್ ಆಗಿ ಅಕ್ಷರಶಃ ಆಚೆ ಬರೋದಕ್ಕೆ ಆಗದೇ ಇಲ್ಲ ಅನ್ನುವಂಥ ಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿತ್ತು. ಗಮನಿಸ್ತಾ ಇದ್ದೀರಿ, ಈಗ ನಾವು ನೇರವಾಗಿ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ ಏನಿದೆ ಆ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಬರ್ತಾ ಇವೆ. ರಾತ್ರಿಯಿಂದ ಒಂದಷ್ಟು ಇದೆಲ್ಲವನ್ನ ಕೂಡ ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಗಮನಿಸ್ಬೋದು. ಇದೇ ದೃಶ್ಯಾವಳಿಗಳು ಈ ಭಾಗದಲ್ಲೇ ಆರಂಭವಾದಂತಹ ಒಂದಷ್ಟು ನೂಕು ನುಗ್ಗಲು ಇಲ್ಲಿನ ಪರಿಸ್ಥಿತಿಯನ್ನು ಹೇಗಿದೆ ಅಂತ ಹೇಳಿ ಈಗಲೂ ಕೂಡ ನಮ್ಗೆ ಇಲ್ಲಿನ ಸ್ಥಿತಿಯನ್ನು ನೋಡ್ತಾ ಇದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಗೇಟ್ ನಂಬರ್ 21 ಎಮರ್ಜೆನ್ಸಿ ಎಕ್ಸಿಟ್ ಅಥವಾ ಸಾಮಾನ್ಯವಾಗಿ ಬರುವಂತಹ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮಾತ್ರ ಓಪನ್ ಮಾಡಿ ಬಿಡುವಂತಹ ಗೇಟ್ ಏನಿದೆ, ಈ ಗೇಟ್ನ ಮುಂಭಾಗದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇಲ್ಲಿಂದ ಶುರುವಾದಂತಹ ಜನರ ನೂಕು ನುಗ್ಗಲು ಕಂಪ್ಲೀಟ್ ಆಗಿ ಇಡೀ ಪರಿಸ್ಥಿತಿಯನ್ನೇ ಬದಲಾಯಿಸ್ತು. ಇಡೀ ಕ್ರೀಡಾಂಗಣದ ಸುತ್ತಮುತ್ತಲಿನ ಪ್ರದೇಶದ ಸ್ಥಿತಿಗತಿಗಳನ್ನೇ ಆ ಪರಿಸ್ಥಿತಿಯನ್ನೇ ಬದಲಾಯಿಸ್ತು. ಸೊ ನಿನ್ನೆ ಆದಂತಹ ಭೀಕರ ಘಟನೆಯ ಆ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ಇಲ್ಲಿ ಬಿದ್ದಿರುವಂಥ ಚಪ್ಪಲಿಗಳು ಕೂಡ ಹೇಳ್ತಾ ಇದೆ. ಗಮನಿಸ್ಬೋದು, ನಮ್ಮ ಮುಂಭಾಗದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಗುಡ್ಡೆ ಗಾತ್ರದಲ್ಲಿ ಚಪ್ಪಲಿಗಳು ಆ ಡೋರ್ಗಳನ್ನು ತಳ್ತಾ ಇದ್ದಂಥದ್ದು, ಡೋರ್ಗಳನ್ನು ಎಳೆದು ಬಿಸಾಡ್ತಾ ಇದ್ದಂಥದ್ದು. ಅಂದರೆ ಇದು ಗೇಟ್ ನಂಬರ್ 18 ಮತ್ತು 19 ಸ್ಟ್ಯಾಂಡ್ P3 ಅನೆಕ್ಸ್ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡ್ನ ಮುಂಭಾಗದ ದೃಶ್ಯಾವಳಿಗಳು. ಕಂಪ್ಲೀಟ್ ಆಗಿ ಚಪ್ಪಲಿಗಳ ಗುಡ್ಡೆ ಪ್ರತಿ ಗೇಟ್ನಲ್ಲೂ ಕೂಡ ಚಪ್ಪಲಿಗಳ ಗುಡ್ಡೆ ಬಿದ್ದಿದೆ. ಇಲ್ಲಿಂದ ಆರಂಭ ಆಗುತ್ತೆ ನೂಕು ನುಗ್ಗಲು. ಆ ಗೇಟ್ ಕಾಣ್ತಾ ಇದೆಯಲ್ಲ, ಆ ಗೇಟ್ನ ಒಂದು ಭಾಗವನ್ನು ಅಂದರೆ ಸ್ವಲ್ಪ ಭಾಗವನ್ನು ಓಪನ್ ಮಾಡಿ, ಅಲ್ಲಿ ನಿಮಗೆ ಗಮನಿಸ್ತಾ ಇರ್ಬೋದು ಆ ಒಂದು ಚಿಕ್ಕ ಭಾಗ ಏನಿದೆ ಅದನ್ನು ಓಪನ್ ಮಾಡುವಂಥ ಕೆಲಸಗಳಾಗುತ್ತೆ. ಅಲ್ಲಿ ಮಾತ್ರ ಅಭಿಮಾನಿಗಳನ್ನು ಒಳಭಾಗಕ್ಕೆ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಆಗುವಂತಹ ತಪ್ಪೇ ಇದು. ಅಂದರೆ ಯಾರು ಬೇಕಾದರೂ ಬರ್ಬೋದು, ಬೇಗ ಯಾರು ಬರ್ತೀರಿ ಅವರನ್ನು ನಾವು ಒಳಭಾಗಕ್ಕೆ ಬಿಡ್ತೀವಿ ಎನ್ನುವಂಥ ಘೋಷಣೆಯನ್ನು ಏನು
ಇಲ್ಲಿನ KCA ಅಥವಾ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅದರ ಪರಿಣಾಮವಾಗಿ ಬೇಗ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ಜನ ಬರ್ತಾರೆ. ಜನ ಬಂದು ನುಗ್ಗಲನ್ನ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ಪರಿಣಾಮ ಚಿಕ್ಕ ಗೇಟ್ಗಳಲ್ಲಿ ಒಳಭಾಗಕ್ಕೆ ಹೋಗೋದಿಕ್ಕೆ ಅವಕಾಶ ಕಡಿಮೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಈ ಪ್ರಮಾಣದ ದೊಡ್ಡ ಅವಘಡ ಸಂಭವಿಸುವಂಥದ್ದು ಗಮನಿಸ್ತಾ ಇದ್ರಿ. ಯಾವ ಪ್ರಮಾಣದಲ್ಲಿ ಚಪ್ಪಲಿ ಗುಡ್ಡೆಗಳು ಹೇಗೆ ಬಿದ್ದಿದೆ ಅಂತ ಹೇಳಿದ್ರೆ, ನಿನ್ನೆ ಭೀಕರ ಪರಿಸ್ಥಿತಿಯನ್ನು ಎಳೆಯಾಗಿ ಕಂಪ್ಲೀಟ್ ಆಗಿ ಈ ದೊಡ್ಡ ಪ್ರಮಾಣದ ಚಪ್ಪಲಿಯ ಗುಡ್ಡೆ ಬಿಚ್ಚಿಡ್ತಾ ಇದೆ. ನಿಜಕ್ಕೂ ಬಹಳ ದೊಡ್ಡ ಭೀಕರ ದುರಂತ. ಬೆಂಗಳೂರಿನಲ್ಲಿ ಸಂಭ್ರಮ ಆಚರಣೆಯನ್ನು ಮಾಡಬೇಕಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಶೋಕವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಡೀ ಸಂಪೂರ್ಣ ಸಂಭ್ರಮದ ಆ ಛಾಯೆ ಹೊರಟೋಯ್ತು. ಜನ ಯಾಕಾದರೂ ಈ ಸಂಭ್ರಮಕ್ಕೆ ಬಂದ್ವೋ ಅನ್ನುವಂಥ ಭೀಕರ ಸ್ಥಿತಿಗೆ ತಲುಪಿದ್ರು. ಸದ್ಯ ಅದರ ಪರಿಣಾಮ ಇವತ್ತು ಈ ರೀತಿಯಾಗಿ ಕಾಣ್ತಾ ಇದೆ. ಗಮನಿಸ್ಬೋದು, ನಾವು ಮತ್ತೊಂದು ಗೇಟ್ನ ಮುಂಭಾಗದ ದೃಶ್ಯಾವಳಿಗಳನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲೂ ಕೂಡ ಯಾವ ರೀತಿ ಇದೆ ಅಂತೇಳಿ ಇವೆಲ್ಲವೂ ಕೂಡ ಚಿಕ್ಕ ಗೇಟ್ಗಳು, 18-19 ಗೇಟ್ಗಳಿದೆ. ಎಲ್ಲ ಗೇಟ್ಗಳನ್ನು ಕೂಡ ಏಕಕಾಲದಲ್ಲಿ ಓಪನ್ ಮಾಡಿ ಅದರ ಸಾಮರ್ಥ್ಯ ಎಷ್ಟಿದೆ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಬಂದಷ್ಟು ಜನರನ್ನ ಒಳಭಾಗಕ್ಕೆ ಕಳಿಸುವಂತ ಕನಿಷ್ಠ ಕೆಲಸವನ್ನಾದರೂ ಮಾಡಿದಿದ್ರೆ ಬಹುಶಃ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಸೊ ಅದನ್ನ ಸರಿಯಾಗಿ ನಿರ್ವಹಿಸದೇ ಇದ್ದ ಕಾರಣಕ್ಕೆ ಈ ರೀತಿಯಾದಂತಹ ದುರಂತಕ್ಕೆ ಕಾರಣವಾಗಿದೆ. IPL ಪಂದ್ಯಗಳನ್ನು ಯಶಸ್ವಿಯಾಗಿ ಆಯೋಜಿಸ್ತಾ ಇದ್ದಂತಹ ಕ್ರೀಡಾಂಗಣ, ಈ ಕ್ರೀಡಾಂಗಣದಲ್ಲಿ ಜನ ಏಕಾಏಕಿ ಹೆಚ್ಚಾಗಿ ಬರ್ತಾರೆ ಅಂತ ಗೊತ್ತಾದಾಗ ಕೈಗೊಳ್ಳಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳದೆ ಇದ್ದಂತಹ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ದುರಂತ ಸಂಭವಿಸುತ್ತೆ, ದೊಡ್ಡ ಅವಘಡಗಳಾಗುತ್ತೆ. ಅಮಾಯಕ 11 ಜೀವಗಳು ಬಲಿಯಾಗುತ್ತೆ. ಆ ಜೀವಗಳ ಜೊತೆ ಇನ್ನೊಂದಷ್ಟು ಜೀವಗಳು ಕೂಡ ನರಳುವಂತಾಗುತ್ತೆ. ಅನೇಕ ಕುಟುಂಬಗಳು ಬೀದಿಗೆ ಬಂದು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಿ, ಮೇನ್ ಗೇಟ್, ಇದೇ ಮೇನ್ ಗೇಟ್ನಲ್ಲಿ ಒಂದಷ್ಟು ಜನ ಬಿದ್ದು ಒದ್ದಾಡ್ದಂಥವ್ರನ್ನ ಆಚೆಗೆ ಕರೆದುಕೊಂಡು ಹೋಗುವಂತಹ ಕೆಲಸಗಳಾಗುತ್ತೆ. ಅದಾದ ಬಳಿಕ ಅವರೆಲ್ಲರ ಆದಂಥವ್ರನ್ನ, ಅಂದರೆ ಎಷ್ಟು ಜನರಿಗೆ ಆಗುತ್ತೆ ಅಷ್ಟು ಜನರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸಗಳಾಗುತ್ತೆ. ಆಗದೆ ಇದ್ದಂಥವರು ಅನೇಕರು ಇಲ್ಲೇ ಸಂಭ್ರಮವನ್ನು ಮಾಡೋದಕ್ಕೆ ಬಂದು ಪ್ರಾಣಗಳನ್ನು ಕಳೆದುಕೊಂಡು ವಾಹನಗಳನ್ನು ಆಚೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಪ್ರಾಣಗಳನ್ನು ಕಳೆದುಕೊಳ್ತಾರೆ. ನಿಜಕ್ಕೂ ಇದು ಎಂದೆಂದಿಗೂ ಮಾಸದಂತಹ ಕಪ್ಪು ಚುಕ್ಕಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.